ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಸೋಮವಾರದ ಬೆಳಗ್ಗೆದ ಲಾಗ್ ರೀ. ಅಂದರೆ ಸ್ಟಾರ್ಟ್ ಮಾಡಾಕತ್ತಿದ್ದು ಟೈಮ್ 7 ಗಂಟೆ ಆಗೈತಿ. ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ. ಅಂದರೆ ಸೋರೆಕಾಯಿ ಮತ್ತು ರಾಗಿ ಹಿಟ್ಟು ಜೋಳದ ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ಮಾಡ್ಬೇಕಂತ ರೀ. ನನ್ನ ಮಗಳಿಗಿದ್ರೆ ಸೋರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ ರೀ, ತಿನ್ನಕ್ಕೆ ಒಲ್ಲ ಅಂತಾರೋ. ಈ ರೀತಿ ಮಾಡಿಕೊಟ್ರೆ ಖಾಲಿ ಮಾಡ್ತಾರೋ ಅಂದರೆ ಇಷ್ಟ ಆಗ್ತೈತ್ರಿ ಎಲ್ಲರಿಗೆ. ಮನಗಾಯ್ತು ಮತ್ತು ತನಗಾಯ್ತು ಇಷ್ಟ ಆಗ್ತೈತಿ. ಜೋಳದ ರೊಟ್ಟಿ ತಿನ್ಲಿಕ್ಕಂದ್ರೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗಿನ ಮಕ್ಕಳಂತೂ ಜೋಳದ ರೊಟ್ಟಿ ಅಂತೂ ಇಷ್ಟಪಟ್ಟು ತಿನ್ನೋದೇ ಇಲ್ಲ ರೀ. ಆದ್ರೆ ನಮಗೆ ಇಷ್ಟ ಆಗ್ತೈತಿ, ನಮ್ಮ ಮನೆಯವ್ರಿಗೆ ನಂಗೆ ಇಷ್ಟ ಆಗ್ತೈತಿ, ತನಗಾಯ್ತು ಮನಗೂ ಇಷ್ಟ ಆಗ್ತೈತಿ. ಬಟ್ ಬೆಳಗ್ಗೆ ಟೈಮ್ದಾಗ ಒಲ್ಲ ಅಂತಾರೆ ಈ ರೊಟ್ಟಿ. ಅದಕ್ಕಂತೇಳಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಮತ್ತು ಡಬ್ಬಿ ಕಟ್ಟಾಕೂ ಚಲೋ ಆಗ್ತೈತೆ ಅಂತೇಳಿ ಈಗ ಸೋರೆಕಾಯಿ ಮ್ಯಾಲಿನ ಸೊಪ್ಪಿನ ತಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲನ ಹೆರ್ಚ್ಕೊಂಡೆ ಇಟ್ಕೊತೀನಿ ರೀ. ಮತ್ತು ಸೋರೆಕಾಯಿನೂ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ. ಅಂದ್ರೆ ಪಲ್ಯ ಸೋರೆಕಾಯಿ ಪಲ್ಯ ಇಷ್ಟ ಆಗಂಗಿಲ್ಲ. ಈ ರೀತಿ ರೊಟ್ಟಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಸೋರೆಕಾಯಿ ರೊಟ್ಟಿ ತಿಂತಾರೆ ನಮ್ಮ ತನಗೆ. ಸೋರೆಕಾಯಿ ಹಲ್ವಾ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಅಂದ್ರೆ ಒಂದು ದೊಡ್ಡ ಸೋರೆಕಾಯ್ದು ಮಾಡಿಬಿಟ್ರೆ ಒಬ್ಬರಕ್ಕಿನೇ ತಿಂತಾಳೆ, ಅಷ್ಟು ಇಷ್ಟನೂ ಆಗ್ತೈತಿ ಮತ್ತು ಟೇಸ್ಟ್ನೂ ಆಗ್ತೈತಿ ರೀ. ಮನಗೂ ಇಷ್ಟ ಆಗ್ತೈತಿ. ಅಂದರೆ ಒಂದು 2-3 ಸೋರೆಕಾಯಿ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಡಬೇಕು. ಬಟ್ ಒಂದೇ ಮಾಡಿಬಿಟ್ರೆ ಒಂದು ಟೈಮ್ಗೆ ಒಂದೊಂದು ಅರ್ಧ ಬಟ್ಲಷ್ಟು ಅಷ್ಟೇ ಬರ್ತೈತಿ ರೀ. ಈಗ ಮತ್ತು ನಾಷ್ಟಕ್ಕೂ ಬೇಕಾಗಿತ್ತಲ್ಲ, ಏನು ಮಾಡೋದಪ್ಪ ಅಂತ ವಿಚಾರ ಮಾಡ್ತಾಯಿದ್ದೆ. ಸೋರೆಕಾಯಿ ಇತ್ತು ಮತ್ತು ಗೋಧಿ ಹಿಟ್ಟನ್ನು ಮುಗ್ದಿತ್ತಲ್ರಿ, ಅದಕ್ಕಂತ ಸೋರೆಕಾಯಿ ಮತ್ತು ರಾಗಿ ಹಿಟ್ಟು ಜೋಳದ ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ನಮ್ಮ ಮನು ಇದ್ರೆ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟಿಗೆ ಅಡುಗೆ ಮನೆಗೆ ಬಂದು ಏನು ಹೆಲ್ಪ್ ಮಾಡ್ಬೇಕು ಮಮ್ಮಿ ಅಂತ ಕೇಳ್ತಾ ಇರ್ತಾನು. ಏನು ಹೆಲ್ಪ್ ಇರ್ತೈತೆ ಅಲ್ರಿ ಅದನ್ನೆಲ್ಲ ಮಾಡಿಕೊಡ್ತಾನು. ಅಂದ್ರೆ ನಾನು ಕಷ್ಟಪಡೋದು ನೋಡೋಕೆ ಆಗೋದೇ ಇಲ್ಲ ರೀ ಅವನಿಗೆ. ಎಲ್ಲರೂ ಅಂದ್ರೇನು ಮಕ್ಳು ಈ ರೀತಿ ಹೆಲ್ಪ್ ಮಾಡಿಬಿಟ್ರೆ ತಾಯಿಗೆ ಭಾಳ ಖುಷಿ ಆಗ್ತೈತಿ. ನಮ್ಮ ತನಕಿಂತ ಮನು ಭಾಳ ಹೆಲ್ಪ್ ಮಾಡ್ತಾನು. ಈಗ ಸೋರೆಕಾಯಿನ ಹೆರ್ಚ್ಬಿಟ್ಟು ಇಟ್ಟಾನ ನೋಡ್ರಿ. ಈ ಕಡೆ ನಾನು ಪೇಸ್ಟ್ ರೆಡಿ ಮಾಡ್ಕೊಳಕತ್ತೀನಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್. ಅಂದರೆ ರೊಟ್ಟಿಗೆ ಹಾಕಾಕ್ರಿ, ಕಟ್ ಮಾಡಿದ್ರು ಹಾಕ್ಬೋದು. ಬಟ್ ಪೇಸ್ಟ್ ಹಾಕಿಬಿಟ್ರೆ ಅದು ಬಾಯಿ ಸಿಗಂಗಿಲ್ಲ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅಂದರೆ ಅದು ಪೂರ್ತಿ ಸಣ್ಣ ಆಗ್ಬಿಡ್ತಂದ್ರೆ ಬಾಯಿ ಸಿಗೋದಿಲ್ಲ. ಮತ್ತು ಇವೇನು ಖಾರ ಜಾಸ್ತಿ ಇದ್ದಿತ್ತಿಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದು. ಈಗ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲೇನು ಸೋರೆಕಾಯಿ ತುರಿದು ಇಟ್ಟಿದ್ದೆ ಅಲ್ರಿ, ಅಂದರೆ ಹೆರ್ಚಿಟ್ಟಿದ್ದಿಲ್ಲ ಅದಕ್ಕೆ ಹಾಕಿದ್ದೀನಿ. ಅಂದರೆ ಕ್ಯಾಮ್ರಾ ಎಲ್ಲಿರ್ತೈತಿ ಒಂದೊಂದು ಸಲ ಗೊತ್ತನೇ ಆಗಲ್ಲ. ಅವಸರದಾಗಂತ ನಾಷ್ಟಕ್ಕೆ ರೆಡಿ ಮಾಡ್ಕೋದು ವಿಚಾರ ಅಷ್ಟೇ ಇರ್ತೈತಿ, ಅದು ಸರಿಯಾಗಿ ಕಾಣಿಸಿತ್ತಿಲ್ಲ ರೀ. ಈಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಹಾಕಾಕತ್ತೀನಿ ನೋಡಿರಿ. ಸೋರೆಕಾಯಿ ಬದಲಿ ನೀವು ಕ್ಯಾಬೇಜು ಅಥವಾ ಕ್ಯಾರೆಟ್, ಬೀಟ್ರೂಟ್ ಯಾವ ತರಕಾರಿ ಇರ್ತೈತಿಲ್ಲ ಅದನ್ನ ಹಾಕಿಬಿಟ್ಟು ರೊಟ್ಟಿ ಮಾಡ್ಕೋಬೋದು. ಭಾಳ ಮಸ್ತ್ ಆಗ್ತೈತ್ರಿ. ಮಕ್ಕಳಿಗೆ ತರಕಾರಿ ತಿನ್ಸೋಕೆ ಇದೊಂದು ದೊಡ್ಡ ಏನಂತ ಐಡಿಯಾ ಮಾಡ್ಬೇಕು ನೋಡಿರಿ. ಯಾವುದಾದ್ರೂ ಒಂದು ತಲೆ ಓಡಿಸ್ಬೇಕು. ಎಲ್ಲ ತಾಯಂದ್ರೆ ಅದೇ ರೀತಿ ಮಾಡ್ತಾರೆ. ಈಗ ಉಳ್ಳಾಗಡ್ಡಿ, ಕೊತ್ತಂಬರಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಸ್ವಲ್ಪ ಅಜ್ವೇನ್ ಹಾಕಿದ್ದೀನಿ ರೀ. ಮತ್ತು ರಾಗಿ ಹಿಟ್ಟು ಹಾಕ್ತೀನಿ. 2 ಬಟ್ಲಷ್ಟು ರಾಗಿ ಹಿಟ್ಟು ಮತ್ತು 2 ಬಟ್ಲಷ್ಟು ಜೋಳದ ಹಿಟ್ಟು ರೀ. ರಾಗಿ ಹಿಟ್ಟು ಬದಲಿ ನೀವು ಬರೀ ಜೋಳದ ಹಿಟ್ಟು ಹಾಕಿನೂ ಮಾಡ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟು ಹಾಕಿ ಆದರೂ ಮಾಡ್ಕೋಬೋದು. ಅಂದರೆ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಆ ಹಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ರುಚಿ ಆಗ್ತೈತೆ ನೋಡಿರಿ. ಇದನ್ನೇ ಹಿಟ್ಟು ಹಾಕಬೇಕಂತೇನು ಯಾವುದೋ ರೂಲ್ಸ್ ಇರೋಂಗಿಲ್ಲ. ಯಾವುದು ಹಿಟ್ಟು ಇರ್ತೈತಲ್ಲ ಆ ಹಿಟ್ಟನ್ನು ಹಾಕಿಬಿಟ್ಟು ಮಾಡ್ಕೋಬೋದು. ಇಲ್ಲ ಚಪಾತಿ ಹಿಟ್ಟು ಹಾಕಿಬಿಟ್ಟು ಅಂದರೆ ಗೋಧಿ ಹಿಟ್ಟು ಹಾಕಿಬಿಟ್ಟು ಮಾಡ್ಕೊಬೋದು. ನೀರಿಗೀರೇನು ಹಾಕಕ್ಕೆ ಹೋಗಬಾರ್ದು ರೀ. ಯಾಕಂದ್ರೆ ಸೋರೆಕಾಯಿ ಒಳಗೇ ಜಾಸ್ತಿ ನೀರು ಇರ್ತೈತಿ. ಅದು ನಾವು ಹೆಂಗೆ ಕಲಿಸ್ತೀವಲ್ರಿ ಹಂಗೆ ನೀರು ಬಿಟ್ಕೊತ ಹೋಗ್ತೈತಿ. ಅದಕ್ಕಂತ ನೀರು ಹಾಕಕ್ಕೆ ಹೋಗಬಾರ್ದು. ಜಾಸ್ತಿ ಹಿಟ್ಟು ಹಾಕಿಬಿಟ್ಟಿದ್ರೆ ಸ್ವಲ್ಪ ಚಿಮ್ಸ್ಕೋಬೇಕು ಅಷ್ಟೇ. ಈಗ ಎಲ್ಲನೂ ಈ ರೀತಿ ಚಲೋತ್ನೇ ಮಿಕ್ಸ್ ಮಾಡ್ಕೊತ ಹೋದಂಗೆ ಐತ್ರಿ. ಅದು ಅಳಸು ಹಾಕ್ಕೊತ ಹೋಗ್ತೈತಿ. ಅಂದರೆ ನಾನು ಡೈರೆಕ್ಟಾಗಿ ತವಿ ಮೇಲೆ ತಟ್ಟಿನಲ್ರಿ, ಸ್ವಲ್ಪ ಗಟ್ಟಿಯಾಗಿನೇ ಇಟ್ಕೊತೀನಿ. ಈ ರೀತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಮಸ್ತಾಗಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೋಡಿರಿ. ನೀರೇನು ಬೇಕಾಗೋದೇ ಇಲ್ಲ. ಲಾಸ್ಟಿಗೆ ಏನೈತಿಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು 1-2 ನಿಮಿಷ ಇಟ್ಬಿಟ್ಟು ಆಮೇಲೆ ರೊಟ್ಟಿನ ತಟ್ಕೊತೀನಿ. ಇಡೋದೇನು ಬೇಕಾಗಿಲ್ಲ, ಕಲಸಿದ ತಕ್ಷಣ ಹಾಕ್ಬೋದು. ಬಟ್ ನಾನು 2 ನಿಮಿಷ ಇಡ್ತೀನಿ. ಈ ಕಡೆ ನಮ್ಮ ಮನೆಯವರು ಪೂಜೆನೂ ಮಾಡಾಕತ್ತಾರೆ ನೋಡಿರಿ. ನಂದು ಬೆಳಗ್ಗೆ ಎದ್ದ ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡೋ ಕೆಲಸ, ನಮ್ಮ ಮನೆಯವ್ರದ್ದು ಜಳಕ ಪೂಜೆ ಮಾಡೋದು ಕೆಲಸ.
ಈಗ ರೀ ಹಿಟ್ಟು ಕಲಸಿಟ್ಬಿಟ್ಟು ಗ್ರೀನ್ ಚಟ್ನಿ ಮಾಡ್ಕೊಂತಾರೆ. ರೊಟ್ಟಿ ಹಚ್ಕೊಂಡು ತಿನ್ನೋಕೆ ಮಸ್ತ್ ಆಗ್ತೈತಿ. ಮೊಸರು ಮತ್ತು ಗ್ರೀನ್ ಚಟ್ನಿ ಹಚ್ಕೊಂಡು ತಿನ್ಬೋದು, ರುಚಿ ಬರ್ತೈತಿ ಬಾಯಿಗೆ ಅಂತ ಗ್ರೀನ್ ಚಟ್ನಿ ಮಾಡ್ಕೊಳಕತ್ತೀನಿ ನೋಡಿರಿ. 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ರೀ, ಮತ್ತು ಒಂದು 4-5 ಮೆಣಸಿನ್ಕಾಯಿ. ಖಾರ ಜಾಸ್ತಿ ಇದ್ದರೆ 1 ಅಥವಾ 2 ಹಾಕೋದು ಬೆಸ್ಟ್, ಬಟ್ ಇವು ಖಾರ ಕಮ್ಮಿ ಅದಾವ ಅಂತೇಳಿ ನಾನು ಒಂದು 4-5 ಮೆಣಸಿನ್ಕಾಯಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಒಂದು ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಶುಂಠಿ ಹಾಕಿಬಿಟ್ಟು ರುಬ್ಕೊಂಡು ಇಟ್ಕೊಂಡ್ರೆ ಐತ್ರಿ. ಹಂಗೆ ಇಟ್ಬಿಟ್ರೆ ಏನೈತಿಲ್ಲ ಪುದೀನ ಜಲ್ದಿ ಹಾಳಾಗ್ಬಿಡ್ತೈತಿ. ಈಗ ಮೊದಲ ಮಳೆ ಒಳಗೆ ಸಿಕ್ಕಿರ್ತೈತಿ ಅಲ್ರಿ, 1-2 ದಿವಸ ಒಳಗಡೆ ಫುಲ್ ಕಪ್ಪಾಗ್ಬಿಟ್ಟು ಎಲ್ಲ ಕೊಳ್ತು ಬಿಡ್ತೈತ್ರಿ. ಅವಾಗ ಈ ರೀತಿ ಚಟ್ನಿ ಮಾಡಿ ಒಂದು 4-5 ದಿವಸ ತನಕ ಇಟ್ಕೋಬೋದು, ಅಂದ್ರೆ ಫ್ರಿಜ್ ಒಳಗೆ ಹಾಳಾಗಂಗಿಲ್ಲ ರೀ. ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿಬಿಟ್ಟು ರುಬ್ಕೊಳಕತ್ತೀನಿ ನೋಡಿರಿ. ಇದು ಆಪ್ಷನಲ್, ಇಷ್ಟ ಇದ್ರೆ ಹಾಕ್ಬೋದು, ಬಟ್ ನಾನು ಹಾಕತ್ತಿದ್ದೀನಿ. ಚಲೋ ಹತ್ತೈತಿ ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕಂತೇಳಿ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಮೊಸರು ಯಾವ್ದು ಬೇಕಾದರೂ ಈ ರೀತಿ ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕೆ ಬರುತ್ತಂತೆ. ಮತ್ತು ಕಲರ್ಫುಲ್ಲಾಗಿನೂ ಕಾಣುತ್ತೆ ರೀ, ಮತ್ತು ಬಾಯಿಗೆ ರುಚಿನೂ ಬರ್ತೈತಿ. ಪುದೀನ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಮಾಡಿರ್ತೀವಲ್ಲ. ಮತ್ತು ಇದು ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು 1 ಚಮಚದಷ್ಟು ಪೇಸ್ಟ್ ರೀ, ಕುಡಿದ್ರಂತೂ ಭಾಳ ಮಸ್ತ್ ಹತ್ತೈತಿ. ಅಂದ್ರೆ ಮಸಾಲ ಮಜ್ಜಿಗೆ ಥರ ಟೇಸ್ಟ್ ಬರುತ್ತೆ ರೀ. ಈಗ ಪುದೀನ ಚಟ್ನಿನೂ ರೆಡಿ ಆಗೈತೆ ನೋಡಿರಿ. ಆ್ಯಕ್ಚುಲಿ ಡಬ್ಬಿ ಒಳಗೆ ಹಾಕಿಡಬೇಕಿತ್ತು, ಡಬ್ಬಿನೇ ಯಾವ ಖಾಲಿ ಇದ್ದಿತ್ತಿಲ್ಲ, ಅದಕ್ಕಂತ ಗ್ಲಾಸ್ ಒಳಗೆ ಹಾಕಿಟ್ಟೆ. ಈಗ ಚಟ್ನಿನೂ ರೆಡಿ ಐತ್ರಿ. ಇನ್ನು ರೊಟ್ಟಿ ತಟ್ಕೊಳ್ಳೋದು ಅಂದ್ರೆ ನಾನು ಡೈರೆಕ್ಟಾಗಿ ತವಿ ಮೇಲೆ ಕೈಲಿ ತಟ್ಟಿಬಿಡ್ತೀನಿ ರೀ. ಕೈಲಿ ತಟ್ಟಕ್ಕಾಗ್ಲಿಕ್ಕಂದ್ರೆ ಒಂದು ಹಸಿ ಬಟ್ಟೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನಾವು ತಾಲಿಪಟ್ಟಿ ಎಲ್ಲ ಹೆಂಗೆ ಮಾಡ್ಕೊತೀವಲ್ರಿ ಅದೇ ರೀತಿ ಮಾಡ್ಕೋಬೋದು, ಈಜಿ ಆಗುತ್ತೆ. ಬಟ್ ನನಗೆ ರೂಢಿ ಐತಲ್ರಿ, ನಾನು ಡೈರೆಕ್ಟಾಗಿ ತವಿ ಮೇಲೆ ತಟ್ಟಿಬಿಡ್ತೀನಿ. ಮತ್ತು ಅರ್ಬಿ ಎಲ್ಲ ಹೊಲ್ಸು ಮಾಡಿಕೊಂಡು ಮತ್ತು ಡಬಲ್ ಕೆಲಸ ಆಗುತ್ತೆ ಅಂತೇಳಿ ನಾನು ಡೈರೆಕ್ಟಾಗಿ ಈ ರೀತಿ ತವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ತಟ್ಟಿಬಿಡ್ತೀನಿ ರೀ. ಭಾಳ ಮಸ್ತ್ ಬರ್ತಾವೆ, ಅಷ್ಟೇನು ಬಿರುಸೇನು ಆಗಂಗಿಲ್ಲ ರೀ. ರೊಟ್ಟಿ ಹಲ್ಲಿಲ್ಲಾರ್ದವ್ರೂ ತಿನ್ಬೋದು, ಅಂದ್ರೆ ಸೋರೆಕಾಯಿ ಇರ್ತೈತಿಲ್ಲ ಮೆತ್ತಗಾಗಿ ಬರ್ತಾವೆ. ಈಗ ತವಿ ಕಾಸಕ್ಕಿಟ್ಟಿನಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೆ ನೀರು ಹಚ್ಕೊಂಡು ರೊಟ್ಟಿನ ತಟ್ಟಬೇಕಾಗುತ್ತೆ ರೀ. ಅಂದ್ರೆ ಕೈಗೆ ಹತ್ತಂಗಿಲ್ಲ, ಒಂದು ಬಟ್ಲೊಳಗೆ ನೀರು ತೊಗೋಬೇಕು. ನೀರು ತೊಗೊಂಡ್ಬಿಟ್ಟು ನಮ್ಗೆ ಎಷ್ಟು ಸೈಜಿನ ರೊಟ್ಟಿ ಬೇಕಲ್ಲ ಅಷ್ಟು ಉಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ತವಿ ಮೇಲೆ ಹಾಕಿ ಕೈ ಸ್ವಲ್ಪ ನೀರು ಹಚ್ಕೊಂಡು ತಟ್ತಾ ಹೋಗ್ಬೇಕು ನೋಡಿರಿ. ಭಾಳ ಮಸ್ತ್ ಬರ್ತಾವೆ ಮತ್ತು ಟೇಸ್ಟ್ನೂ ಇರ್ತಾವೆ ನೋಡಿರಿ. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ರೊಟ್ಟಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ ರೀ. ಆ್ಯಕ್ಚುಲಿ ತನಗಂತೂ ಜೋಳದ ರೊಟ್ಟಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ. ಈ ರೀತಿ ಮಾಡಿಕೊಟ್ರೆ 2 ರೊಟ್ಟಿ ತಿಂದು 2 ರೊಟ್ಟಿ ಡಬ್ಬಿ ಕಟ್ಕೊಂಡು ಹೋದ್ಲು. ಆದರೆ ಜೋಳದ ರೊಟ್ಟಿ ಮಾಡಿಕೊಟ್ರೆ ಒಂದು ತಿನ್ನಂಗಿಲ್ಲ ರೀ, ಮತ್ತು ಕಟ್ಕೊಂಡು ಹೋಗಾಕೂ ಒಲ್ಲ ಅಂತಾಳು. ಅದಕ್ಕಂತ ನಾನು ಈ ರೀತಿ ಐಡಿಯಾ ಮಾಡಿದ್ದು. ಅಂದರೆ ನಮ್ಮ ತಾಯಿದ್ರ ಕೆಲಸ ಏನು ಗೊತ್ತಂದ್ರೆ ಏನಾದರೂ ತಲೆ ಓಡಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸೋ ಕೆಲಸ. ಮನ್ಯಾಗ ಇದ್ದಿದ್ರೊಳಗೆ ಏನಾದರೂ ಒಂದು ಮಾಡಬೇಕಲ್ರಿ, ಅದನ್ನೂ ಒಂದು ದೊಡ್ಡ ಪ್ರಶ್ನೆನೇ ಆಗಿರ್ತೈತಿ. ಇದ್ದಿದ್ರೊಳಗೆ ಏನು ಮಾಡಬೇಕು ಮತ್ತು ಅದು ಮಕ್ಕಳಿಗೆ ಇಷ್ಟನೂ ಆಗಬೇಕು, ಆ ಥರ ತಲೆ ಓಡಿಸ್ಬೇಕಾಗುತ್ತೆ ನಾವು ಭೀ. ಹಾಗಾರಿ ಈ ರೀತಿ ಹಂಚ ಮೇಲೆ ಹಾಕಿಬಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ತಟ್ತಾ ಹೋಗಬೇಕು. ತಟ್ಟ ಮುಂದಾಗ ಏನೈತಲ್ರಿ ಸ್ವಲ್ಪ ಗ್ಯಾಸ್ ಸಣ್ಣಗೆ ಇಟ್ಕೋಬೇಕು. ಅಂದರೆ ಜೋರು ಇಟ್ಬಿಟ್ರೆ ಕೈ ಬಿಸಿ ಹತ್ತೈತಿ. ಸಣ್ಣಗೆ ಇಟ್ಬಿಟ್ಟು ಈ ರೀತಿ ತಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಡ್ಬೇಕು ರೀ. ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಟು ಹೊಲಿಸಿ 2 ಸೈಡೇ ಬೆನ್ಸ್ಕೊಂಡ್ರಾಯ್ತು. ಮಸ್ತಾಗೆ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ. ಆಲ್ರೆಡಿ ನನ್ನ ಮಗಳದ್ದು ನಾಷ್ಟ ಸ್ಟಾರ್ಟ್ ಆಗೈತಿ. ಡಬ್ಬಿಗೆ ಇದನ್ನೇ ಹಾಕಿ ಕೊಡ್ತೀನಿ ರೀ. ತಿನ್ಸಾಕೆ ಬರಾಕತ್ತಿದ್ಲು, ಅಲ್ಲಪ್ಪ ನನಗೆ ಬಾಯಿ ಕೈ ಅನ್ಸಾಕತ್ತೈತೆ ಅಂದೆ. ಚಟ್ಕೊಂಡ್ಬಿಟ್ಟು ಹೋದ್ಲು. ಟೇಸ್ಟ್ ಹೆಂಗಾಗೈತಿ ನೋಡ್ರಿ ಮಮ್ಮಿ, ಭಾಳ ಮಸ್ತಾಗ್ಯಾವ ಅಂತ ನಾಕತ್ತಿದ್ಲು. ಈಗ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡೋ ಕೆಲಸ ನೋಡಿರಿ. ಜಳಕ ಮಾಡಿಬಿಟ್ರೆ ತಿನ್ನಕ್ಕೆ ಮನಸ್ಸು ಬರ್ತೈತಿ. ಜಳಕ ಇದ್ದಿತ್ತಿಲ್ಲ ಅಂದರೆ ಏನು ತಿನ್ನಕ್ಕೆ ಮನಸ್ಸೇ ಬರೋಂಗಿಲ್ಲ ರೀ. ಈಗ ಎಲ್ಲರದು ನಾಷ್ಟ ಆಯಿತು. ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ. ನಾನು ಜಳಕ ಮಾಡಿ ಬಂದು ನಾಷ್ಟ ಮಾಡಾಕತ್ತೀನಿ ಮಸ್ತಾಗೆ. ರೊಟ್ಟಿ ಮತ್ತು ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಮೊಸರು ಯಾವುದಾದ್ರೂ ಒಂದು ಹಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ಎಲ್ಲನೂ ಒಟ್ಟಿಗೆ ಹಚ್ಕೊಂಡು ತಿಂದ್ರೂ ರುಚಿ ಬರ್ತೈತ್ರಿ. ಈಗ ನಾಷ್ಟ ಮಾಡಿಬಿಟ್ಟು ಫಸ್ಟಿಗೆ ಬಿಸಿನೀರು ಕಾಸ್ಕೊಂಡು ಕುಡಿದು ಚಹಾ ಅಷ್ಟು ಕುಡಿಬೇಕಂತ ಚಾಕ್ ಇಟ್ಬಿಟ್ಟು ಬಿಸಿನೀರನ್ನು ಕಾಸಕ್ಕೆ ಇಡಾಕತ್ತೀನಿ ನೋಡಿರಿ. ಇನ್ನೂ ತನಕ ಬಿಸಿನೀರು ಕುಡಿಯಾಕತ್ತೀನಿ, ಬಟ್ ಅದು ಆರಾಮನ ಆಗಲ್ರಿ. ಬಿಸಿನೀರು ಕುಡ್ದು ಬ್ಯಾಸ್ರ ಬಂದುಬಿಟ್ಟೈತಿ. ತಣ್ಣೀರು ಕುಡಿಯಾಕನ ಅನ್ಸ್ಬಿಡಾಕತ್ತೈತಿ. ಬಿಸಿನೀರು ಕುಡ್ದು ರೂಢಿ ಬಿದ್ದುಬಿಟ್ಟೈತೆ ಅಲ್ರಿ. ತಣ್ಣೀರು ಕುಡಿಯಾಕೆ ಹೋಗೋಣ ಕೈ ಹತ್ತಾಕತ್ತಾವು.
ಈಗ ನೀರು ಕಾಸಕ್ಕೆ ಇಟ್ಬಿಟ್ಟು ಈ ಕಡೆ ಚಾನು ಇಡಾಕತ್ತೀನಿ ನೋಡ್ರಿ. ಕೆಮ್ಮಂತೂ ಕಮ್ಮಿನೇ ಆಗಲ್ದು, ಅಂದ್ರೆ ಅದು ಏನಂತಾರಪ್ಪ ಒಣ ಕೆಮ್ಮು ಅಂತಾರಲ್ರಿ, ಆ ರೀತಿ ಐತಿ. ಅದು ತ್ರಾಸ ಕೊಡ್ತೈತಿ, ಹೊಟ್ಟಿನೂ ನೋವು ಬರ್ತೈತಿ. ಆ ರೀತಿ ಕೆಮ್ಮು ಇತ್ತಂದ್ರೆ ಮತ್ತು ಸಂಕಟ ಆಗುತ್ತೆ ರೀ ಕೆಮ್ಮು ಬಂದಾಗೊಮ್ಮ. ಅದಕ್ಕಂತ ಸ್ವಲ್ಪ ತುಳಸಿ ಮತ್ತು ಶುಂಠಿ ಎಲ್ಲ ಹಾಕಿಬಿಟ್ಟು ಚಹಾ ಮಾಡ್ಕೊಂಡ್ರೆ ಆಯ್ತಂತ ತುಳಸಿನೂ ಹರ್ಕೊಂಡು ಬಂದೆ ರೀ. ಸ್ವಲ್ಪ ತುಳಸಿ ಮತ್ತು ಶುಂಠಿ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿತೀನಿ. ಫಸ್ಟಿಗೆ ನೀರೇ ಚಹಾ ಬಿಟ್ಟೈತ್ರಿ. ಬೆಳಗ್ಗೆಯಿಂದ ಸರಿಯಾಗಿ ನೀರನ್ನು ಕುಡ್ದಿಲ್ಲ. ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಅಷ್ಟೇ ಕುಡ್ದಿದ್ದು. ನಾಷ್ಟ ಮಾಡಿದ್ಮೇಲೆ ನೀರಾಗಿ ಕುಡ್ದಿತ್ತಿಲ್ಲ ರೀ, ಅದಕ್ಕಂತ ನೀರು ಬಿಸಿ ಮಾಡ್ಕೊಂಡು ಕುಡಿದ್ರೈತಂತ ನೀರು ಕಾಸಕ್ಕೂ ಇಟ್ಟಿದ್ದೀನಿ. ಮಧ್ಯಾಹ್ನ ಅಡುಗೆನೂ ಮಾಡ್ಬೇಕ್ರಿ. ಬೆಳಗ್ಗೆ ಮಾಡಿದ್ದ ರೊಟ್ಟಿ ಹಿಟ್ಟು ಪೂರ್ತಿ ಖಾಲಿ ಆಗೈತಿ. ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡ್ಬೇಕಂತ ಅನ್ಕೊಳಕತ್ತಿದ್ದೀನಿ. ಹೆಣ್ಮಕ್ಳ ಜೀವನ ಹೆಂಗೆ ಗೊತ್ತೇನ್ರಿ, ಬರೀ ಬೆಳಗ್ಗೆ ಆದ್ರೆ ಸಾಕು, ಮಧ್ಯಾಹ್ನ ಆದ್ರೆ ಸಾಕು, ಸಂಜೆ ಆದ್ರೆ ಸಾಕು, ಏನಪ್ಪ ಅಡುಗೆ ಮಾಡೋದು ಅನ್ನೋದು ಚಿಂತೆ ಮಾಡ್ತಾನೆ ಇರ್ತೀವಿ. ನನಗಂತೂ ಹಾಗೆ ಆಗ್ತೈತೆ ನೋಡ್ರಿ. ಇನ್ನು ಹಾಸಿಗೆಯಾಗಿ ಇದ್ದಿರ್ತೀನಿ, ಏನಪ್ಪ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಲಿ, ಮಧ್ಯಾಹ್ನ ಆದರೆ ಏನಪ್ಪ ಮಧ್ಯಾಹ್ನ ಅಡುಗೆ ಮಾಡಿಕೊಡ್ಬೇಕು ಅಂತ ಚಿಂತೆ ಮಾಡ್ತಾನೆ ಇರ್ತೀನಿ ನೋಡ್ರಿ. ಅಂದರೆ ವಿಚಾರ ಮಾಡ್ತಾ ಇರ್ತೀನಿ, ಚಿಂತೆ ಅನ್ನೋಕ್ಕಿಂತ ವಿಚಾರ ಮಾಡ್ತಾ ಇರ್ತೀನಿ. ನಿಮಗೂ ಹಂಗೆ ಅನಿಸುತ್ತೇನಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗಂತೂ ಹಾಗೆ ಅನ್ಸುತ್ತೆ ನೋಡ್ರಿ. ಬೆಳಗ್ಗೆ ಆದ್ರೆ ಸಂಜೆಗಾದ್ರೆ ಅದನ್ನೇ ವಿಚಾರ ಮಾಡ್ತಾನೆ ಇರೋದು, ಏನು ಅಡುಗೆ ಮಾಡೋದಂತೇಳಿ. ಈಗ ಚಾನು ರೆಡಿ ಆಗೈತೆ ನೋಡ್ರಿ. ಫಸ್ಟಿಗೆ ಚಹಾ ಕುಡ್ದು ಬಿಡ್ತೀನಿ. ಈಗ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು, ಏನು ಮಾಡೋಕ್ಕೆ ಹೋಗಿದ್ದಿಲ್ಲ. ಈಗ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ರೈತಂತ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿಗೂ ಹಿಟ್ಟು ತೊಗೊಂಡಿದ್ದೀನಿ, ಪಲ್ಯ ಅಷ್ಟು ಮಾಡಿಬಿಡ್ಬೇಕ್ರಿ. ನಮ್ಮ ತನಗೆ ರೊಟ್ಟಿ ಅಂದ್ರೆ ಸಾಕು. ಆಕಿನೂ ಪಾನಿಪುರಿ ಮತ್ತು ಆಲೂ ಫ್ರೈ ಮಾಡ್ಕೊಂಡು ತಿಂದಾಳು. ಇನ್ನೂ ಸ್ವಲ್ಪ ಇಟ್ಟ ನೋಡ್ರಿ. ಅಂದರೆ ರೊಟ್ಟಿ ಮಾಡ್ತೀನಂದ್ರೆ ಆಕೆ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಹೊಟ್ಟೆ ತುಂಬಿತು ಮಮ್ಮಿ ಅಂತ ಹೇಳ್ಬಿಡ್ತಾಳು. ಅಂದರೆ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ ಅಲ್ರಿ. ಅದ್ರ ಬದ್ನಿಕಾಯಿ ಪಲ್ಯ ಬೆಂಡಿಕಾಯಿ ಪಲ್ಯ ಮಾಡ್ತೀನಂದ್ರೆ ಇನ್ನೂ ಇಷ್ಟ ಆಗಂಗಿಲ್ಲ. ಅದಕ್ಕಂತೇಳಿ ತನಗೆ ಇಷ್ಟ ಆಗಿದ್ದನ್ನು ಮಾಡ್ಕೊಂಡು ತಿಂದ್ಬಿಟ್ಟು ಹೊಟ್ಟೆ ತುಂಬೈತೆ ಮಮ್ಮಿ, ನನಗಂತೂ ರೊಟ್ಟಿ ಮಾಡೋಕೆ ಹೋಗ್ಬೇಡ್ರಿ ಮಮ್ಮಿ ಅಂತ ಅಂದ್ಲು. ಆಯ್ತು ಹೇಳವ, ಅಣ್ಣಾಗ ಮತ್ತು ಪಪ್ಪಾಗಂತೂ ಬೇಕಲ್ರಿ ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ. ಅದಕ್ಕಂತೇಳಿ ಬದ್ನಿಕಾಯಿ ಪಲ್ಯ ಮಾಡಿಟ್ಬಿಟ್ಟು ರೊಟ್ಟಿ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಮಾಡ್ಕೊತೀನಿ, ಜಾಸ್ತಿ ಏನು ಮಾಡೋಕೆ ಹೋಗಂಗಿಲ್ಲ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ನಿನ್ನೆ ಇಡೋದೇನು ಹಿಂದಿನ ಇಡೋದಾಗ ಅಂತ ಅನಿಸುತ್ತೆ. ನಮ್ಮ ಇಡೋ ಭಾಳ ಬೋರಿಂಗ್ ಆಗ್ತೈತಿ ಮತ್ತು ಹೇಳಿದ್ದನ್ನೇ ಹೇಳ್ತೀರಿ ಅಂತೇಳಿ. ಬಟ್ ಈ ರೀತಿ ಕಮೆಂಟ್ ಮಾಡೋರಿಗೆ ನಾನು ಏನು ಆನ್ಸರ್ ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ನೋಡ್ರಿ. ನನಗೂ 108 ಏನು ಅಂತಾರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತಾವೆ. ಬಟ್ ಒಂದೊಂದು ಸಲ ಅದು ಏನಂತಾರೆ ಹೇಳಿದ್ದನ್ನು ಹೇಳಿರ್ತೀನಿ, ಬಟ್ ಬೋರಿಂಗ್ ಆಗ್ತೈತ್ರಿ ಮತ್ತು ಹೇಳಿದ್ದನ್ನು ಹೇಳ್ತೀರಿ ಅಂತ ಈ ರೀತಿ ಕಮೆಂಟ್ ಮಾಡೋರಿಗೆ ಏನು ಆನ್ಸರ್ ಹೇಳಬೇಕು ನೀವೇ ಹೇಳ್ರಿ. ಏನು ನೋಡಬೇಡ್ರಿ ಅಂತ ಹೇಳಬೇಕು, ಏನು ಹೇಳಬೇಕು ಅಂದಂಗೆ ಅರ್ಥನೇ ಆಗಂಗಿಲ್ಲ. ಯಾಕಂದ್ರೆ ಮೊದಲೇ 108 ವಿಚಾರಗಳನ್ನು ಮಾಡ್ತಾ ಇರ್ತೀನಿ. ಬಟ್ ಇದ್ರಾಗ ಈ ರೀತಿ ಕಮೆಂಟ್ ಮಾಡೋಣ ಇನ್ನಷ್ಟು ಒಂಥರ ಬೇಜಾರು ಅನಿಸುತ್ತೆ. ಬಟ್ ನೆಗೆಟಿವ್ ಕಮೆಂಟ್ಗೆ ತಲೆ ಕೆಡ್ಸ್ಕೋಬಾರ್ದಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ. ಅನ್ನೋರಿಗೆ ಏನು ಅಂತ ಇರ್ರಿ. ನಿಮ್ಗೆ ಇಷ್ಟ ಆದರೆ ನೋಡಿರಿ, ಅಲ್ಲಾದ್ರೆ ಮತ್ತು ಏನು ಮಾಡೋಕ್ಕಾಗುತ್ತೆ. ನಾ ಏನು ಹೇಳ್ಬೇಕು, ಅದಕ್ಕೆ ಏನು ಹೇಳಕ್ಕೆ ಏನು ಮನ್ಸ ಬರೋಂಗಿಲ್ಲ. ಒಂದೊಂದು ಸಲ ಈ ರೀತಿ ಕಮೆಂಟ್ ಮಾಡಿಬಿಟ್ರೆ ಬೋರಿಂಗ್ ಆಕೈತ್ರಿ, ಹೇಳಿದ್ದನ್ನೇ ಹೇಳ್ತೀರಿ, ಭಾಳ ಲೆಂತಿ ಮಾಡ್ತೀರಿ. ಆಲ್ಮೋಸ್ಟ್ ನಾನು ಎಷ್ಟು ಆಗುತ್ತೋ ಅಷ್ಟು ಎಡಿಟ್ ಕಡಿಮೆನೇ ಮಾಡೋದ್ರಿ. ಜಾಸ್ತಿ ಏನು ಫುಲ್ 40 ನಿಮಿಷ 50 ನಿಮಿಷದಿಂದ ವಿಡಿಯೋ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಅಷ್ಟೇ ಎಷ್ಟು 2 ದಿವಸದಿಂದ ಇತ್ತಂದ್ರೆ ಒಂದು 25 ನಿಮಿಷದಿಂದ ವಿಡಿಯೋ ಮಾಡಿರ್ತೀನಿ. ಒಂದು ದಿವಸದಿಂದ ಅಂದ್ರೆ 10-15 ನಿಮಿಷ ಒಳಗಡೆ ಮುಗಿಸಿಬಿಟ್ಟಿರ್ತೀನಿ ರೀ. ಈ ರೀತಿ ಕಮೆಂಟ್ ಮಾಡಿಬಿಟ್ರೆ ನಾ ಏನು ಆನ್ಸರ್ ಮಾಡಬೇಕು ನೀವೇ ಹೇಳ್ರಿ. ಈಗ ಅಡುಗೆನೂ ಎಲ್ಲ ಮುಗೀತು ನೋಡ್ರಿ. ನಮ್ಮ ಬಿಜಾಪುರ ಒಳಗಂತೂ ಇಷ್ಟು ಮಳೆ ಬರಾಕತ್ತಿತ್ತಲ್ಲ ಇವತ್ತು, ಸಿಕ್ಕಾಪಟ್ಟೆ. ಅಂದ್ರೆ ಸೋಮವಾರ ರಾತ್ರಿ ಮಳೆ ಅಂತೂ ಬಿಜಾಪುರದಾಗ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತ್ರಿ. 3-4 ತಾಸಂತೂ ಇಷ್ಟು ಜೋರು ಮಳೆ ಆಗೈತಲ್ರಿ, ಸಿಕ್ಕಾಪಟ್ಟೆ ಮಳೆ ಆಗೈತಿ. ಈಗ 2-3-4 ವರ್ಷ ಆಯಿತು ಇಷ್ಟು ಜೋರು ಮಳೆ ಆಗಿತ್ತಿಲ್ಲ ಅಂತ ಅನ್ಸುತ್ತೆ. ಯಾವುದು ಸೌಂಡನೇ ಇಲ್ಲ ರೀ. ಮಳೆ ಅಂತೂ ಅಂದರೆ ಗದ್ರಿಸೋದು ಯಾವುದು ಸೌಂಡ್ ಇದ್ದಿತ್ತಿಲ್ಲ. ಮಳೆ ಅಂತೂ ಫುಲ್ ಧಾರಾಕಾರವಾಗಿ ಏನು ಬೀಳ್ತಾನೆ ಇತ್ತು. ನೀರಂತೂ ರೋಡ್ ಮೇಲೆ ಫುಲ್ ಏನಂತಾರೆ ಹೊಳಿ ಹರಿದಂಗೆ ಹರಿಯಾಕತ್ತಿತ್ತು ನೋಡ್ರಿ. ಅಂದ್ರೆ ತಗ್ಗು ಪ್ರದೇಶಗಳಿಗೆ ಅಂದ್ರೆ ಆ ಕಡೆ ಏನಂತಾರೆ ಗಚಿನಕಟ್ಟಿ ಕಾಲನಿ ಒಳಗಂತೂ ಫುಲ್ ಗಾಡಿ ಎಲ್ಲ ಹರ್ಕೊಂಡು ಹೊಂಟಿದ್ವು ಅಂತ ಮನು ಹೇಳಾಕತ್ತಿದ್ದ. ಅವ್ರ ಫ್ರೆಂಡ್ಸ್ ಹೇಳಾಕತ್ತಿದ್ರಂತ್ರಿ. ನಮ್ಮ ಕಡೆ ಹರ್ಕೊಂಡು ಹೋಗಿಲ್ಲ, ಆದರೆ ರೋಡ್ ಮೇಲೆ ಸಿಕ್ಕಾಪಟ್ಟೆ ನೀರು ಹೊಳಿ ಹರಿದಂಗೆ ಹರಿಯಾಕತ್ತಿತ್ತು ನೋಡ್ರಿ. ಹಾಗಾದ್ರೆ ಎಷ್ಟು ಜೋರು ಮಳೆ ಐತಿ. ಇವತ್ತಿನ ವಿಡಿಯೋನೇ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಹಾಗಾದ್ರೆ ನೀರು ಯಾವ ರೀತಿ ಹರಿಯಾಕತ್ತೈತಿ, ಹೊಳಿ ಹರಿದಂಗೆ ಹರಿಯಾಕತ್ತೈತಿ ಫುಲ್, ಅಷ್ಟು ಜೋರು ಹರಿಯಾಕತ್ತಿದ್ದು ನೀರು.